ಇವತ್ತಿನ ಸನ್ನಿವೇಶದಲ್ಲಿ ಆಧಾರ್ ಕಾರ್ಡ್ ಒಂದೇ ಎಲ್ಲದಕ್ಕೂ ಆಧಾರ ಅನ್ನುವಂತಾಗಿದೆ. ದೇಶದಲ್ಲಿ ಎಲ್ಲಿಗೆ ಹೋದ್ರೂ ನಿಮ್ಮ ಗುರುತನ್ನ ಆಧಾರ್ ಸಂಖ್ಯೆಯ ಮೂಲಕ ಮಾಡಲಾಗುತ್ತೆ. ನೀವು ಯಾರು ಮತ್ತು ಎಲ್ಲಿ ವಾಸ ಮಾಡ್ತಿದ್ದೀರಿ ಅನ್ನೋದಕ್ಕೆ ಅದು ಪುರಾವೆಯಾಗಿದೆ. ಆಧಾರ್ ಅನ್ನ ಅನೇಕ ವಿಷಯಗಳಿಗೆ ಬಳಸ್ತಿರುವಾಗ ಅದನ್ನ ಭೌತಿಕವಾಗಿ ಕೊಂಡೊಯ್ಯಬೇಕಾಗಿತ್ತು ಮತ್ತು ಅದು ಬಹಳಷ್ಟು ದುರುಪಯೋಗ ಆಗ್ತಾ ಇತ್ತು. ಈ ಸಮಸ್ಯೆಗೆ ಈಗ ಪರಿಹಾರ ಸಿಗ್ತಾ ಇದೆ. ಕೇಂದ್ರ ಸರ್ಕಾರ ಇದಕ್ಕಾಗಿನೇ ಮಂಗಳವಾರ ಆಧಾರ್ ಅಪ್ಲಿಕೇಶನ್ ಅನ್ನ ಬಿಡುಗಡೆ ಮಾಡಿದೆ. ಹಾಗಾಗಿ ಎಲ್ಲೇ ಹೋಗುವಾಗ್ಲೂ ಆಧಾರ್ ಅನ್ನ ಭೌತಿಕವಾಗಿ ಜೊತೆಗೆ ಒಯ್ಯಬೇಕಿಲ್ಲ. ಹೊಸ ಆಧಾರ್ ಅಪ್ಲಿಕೇಶನ್ ಅಭಿವೃದ್ಧಿ ಹಂತದಲ್ಲಿದೆ. ಇದಕ್ಕೂ ಮೊದಲು ಆಧಾರ್ ಅಪ್ಲಿಕೇಶನ್ ಇತ್ತು. ಅದರಲ್ಲಿ ಹಲವಾರು ಕೆಲಸಗಳನ್ನ ಮಾಡಬಹುದು. ಅದಲ್ಲದೆ ಆಧಾರ್ನ ಕೆಲ ಭೌತಿಕ ಕೇಂದ್ರಗಳಿವೆ, ಆದ್ರೆ ಅವೆಲ್ಲವೂ ಇಲ್ಲಿವರೆಗೆ ಆಫ್ಲೈನ್ ನಲ್ಲಿ ಇದ್ವು. ಈಗ ಈ ಹೊಸ ಆಪ್ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಈಗ ಈ ಆಧಾರ್ ಆಪ್ ಅನ್ನ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸಬಹುದು. ಅಂಗಡಿ, ಹೋಟೆಲ್ಗಳಲ್ಲಿ ಅಗತ್ಯವಿದ್ರೆ ಅಥವಾ ಯಾವುದೇ ಪರಿಶೀಲನಾ ಕೇಂದ್ರಗಳಲ್ಲಿ ಆಧಾರ್ ಪ್ರತಿಯನ್ನ ಕೇಳಲಾಗ್ತಾ ಇತ್ತು. ಅದರಿಂದಾಗಿ ತಿಳಿದೇನೋ ನಮ್ಮ ವಿಷಯಗಳು ಸಾರ್ವಜನಿಕಗೊಳ್ತಾ ಇದ್ವು. ಮನೆ ವಿಳಾಸ, ಹೆಸರು, ಜನ್ಮ ದಿನಾಂಕ, ಫೋಟೋ ಮತ್ತು ಅತ್ಯಂತ ಮುಖ್ಯವಾಗಿ ಆಧಾರ್ ಸಂಖ್ಯೆ ಮತ್ತು ಅದಕ್ಕೆ ಸಂಬಂಧಿಸಿದ ವಿಷಯಗಳೆಲ್ಲವೂ ಸಾರ್ವಜನಿಕವಾಗ್ತಿದ್ವು. ಅವುಗಳ ದುರುಪಯೋಗನೂ ಆಗ್ತಿತ್ತು. ವಿಳಾಸವನ್ನ ಬಳಸಿಕೊಂಡು ಜನರನ್ನ ಬಲವಂತದ ಮತ್ತು ನಕಲಿ ಪ್ರಕರಣಗಳಲ್ಲಿ ಸಿಲುಕಿಸುವ ಫೆಡೆಕ್ಸ್ ಹಗರಣದಂತಹ ಘಟನೆಗಳ ಬಗ್ಗೆ ಕೇಳಿದಿವಿ. ಇದೆಲ್ಲವೂ ಇನ್ನು ತಪ್ಪಲಿದೆ. ಈ ಹೊಸ ಅಪ್ಲಿಕೇಶನ್ ಮೂಲಕ ಆಗುವ ದೊಡ್ಡ ಬದಲಾವಣೆ ಏನು ಅಂದ್ರೆ ಫೇಸ್ ಐಡಿ ಮೂಲಕ ದೃಢೀಕರಣ ಮತ್ತು ಎರಡನೇದು QR ಕೋಡ್ ದೃಢೀಕರಣ. ಫೇಸ್ ಐಡಿ ದೃಢೀಕರಣ ಬಳಸೋಕೆ ಸುಲಭವಾದ ವಿಧಾನ ಆಗಿದೆ. ಎಲ್ಲರ ಬಳಿನೂ ಮೊಬೈಲ್ ಫೋನ್ ಇರುತ್ತೆ. ದೇಶಾದ್ಯಂತ ಎಲ್ಲೆಡೆ ಡೇಟಾ ಸಂಪರ್ಕ ಲಭ್ಯ ಇದೆ. ಈ ಆಧಾರದ ಮೇಲೆ ಹೊಸ ವಿಧಾನವನ್ನ ಅಭಿವೃದ್ಧಿಪಡಿಸಲಾಗಿದೆ. ಇನ್ನು QR ಕೋಡ್ ಬಳಸಿ ಮಿಲಿ ಸೆಕೆಂಡ್ಗಳಲ್ಲಿ ಬಹಳ ಬೇಗನೆ ದೃಢೀಕರಣವನ್ನ ಮಾಡಬಹುದು. ಹೋಟೆಲ್ನಲ್ಲಿ, ಸಮಾರಂಭದಲ್ಲಿ ಅಥವಾ ಪ್ರಯಾಣ ಮಾಡುವಾಗ ಕಾರ್ಡ್ ಅನ್ನ ತೋರಿಸಬೇಕಾಗಿಲ್ಲ. ಕಾರ್ಡ್ನ ಫೋಟೋ ಕಾಪಿಯನ್ನ ನೀಡಬೇಕಾಗಿಲ್ಲ. ಆಧಾರ್ ಅಪ್ಲಿಕೇಶನ್ ನಲ್ಲಿ ನೀವು ನಿಮ್ಮ ಸ್ವಂತ QR ಕೋಡ್ ಅನ್ನು ಕೂಡ ರಚಿಸಬಹುದು. ಭೌತಿಕ ಜೆರಾಕ್ಸ್ ಪ್ರತಿಗಳನ್ನ ಹೊತ್ತೊಯ್ಯುವ ತೊಂದರೆ ಮತ್ತು ಜನ ಎದುರಿಸುತ್ತಿದ್ದ ತೊಂದರೆಗಳು ಈಗ ಕೊನೆಗೊಳ್ಳುತ್ತೆ. ಇದರಿಂದಾಗಿ ವಂಚನೆಗೆ ಒಳಗಾಗೋದ್ರಿಂದಾನೂ ಬಚಾವಾಗಬಹುದು. ಆಧಾರ್ ಸಂಖ್ಯೆಯನ್ನ ಯಾರಿಗೂ ಅನಗತ್ಯವಾಗಿ ನೀಡಬೇಕಾಗಿಲ್ಲ ಅಥವಾ ಟಿಕೆಟ್ ಬುಕ್ ಮಾಡುವಾಗ ಅಥವಾ ಅಂತಹ ಯಾವುದೇ ಕೆಲಸವನ್ನ ಮಾಡುವಾಗ ಅದರ ಭೌತಿಕ ಪ್ರತಿಯನ್ನ ಸಲ್ಲಿಸಬೇಕಾಗಿಲ್ಲ. ಇದು ಬಹಳ ಕ್ರಾಂತಿಕಾರಿ ವಿಷಯ ಆಗಲಿದೆ. ಇದರಿಂದ ಬಹಳಷ್ಟು ಪ್ರಯೋಜನಗಳನ್ನ ಪಡಿಬಹುದು. ಫೇಸ್ ಐಡಿ ಮೂಲಕ ದೃಢೀಕರಣ ಶೀಘ್ರದಲ್ಲೇ ಕಾರ್ಯಗತಗೊಳ್ಳಲಿದೆ. ಇಲ್ಲಿವರೆಗೆ ಕೈನ ಬಯೋಮೆಟ್ರಿಕ್ ಮೂಲಕ ಗುರುತಿಸಲಾಗ್ತಾ ಇತ್ತು. ಈ ಅಪ್ಲಿಕೇಶನ್ ನಲ್ಲಿ ಬಳಕೆದಾರರು ಎಷ್ಟು ಡೇಟಾವನ್ನ ಹಂಚಿಕೊಳ್ಳೋಕೆ ಬಯಸ್ತಾರೆ, ಎಷ್ಟು ವಿವರಗಳನ್ನ ಹಂಚಿಕೊಳ್ಳೋಕೆ ಬಯಸ್ತಾರೆ ಅನ್ನೋದರ ನಿಯಂತ್ರಣಗಳು, ಗೌಪ್ಯತೆ ನಿಯಂತ್ರಣಗಳನ್ನ ಹೊಂದಿರ್ತಾರೆ ಅಂತ ಸರ್ಕಾರ ಹೇಳುತ್ತೆ. ಪ್ರಾಯೋಗಿಕ ತೊಂದರೆಗಳು ಅದು ಬಿಡುಗಡೆ ಆದಾಗ ತಿಳಿಯುತ್ತೆ. ಇದು ಸಂಪೂರ್ಣ ಇಂಟರ್ಫೇಸ್ ಬಹುಭಾಷೆಗಳನ್ನ ಬೆಂಬಲಿಸುತ್ತೆ ಅಂತ ಹೇಳಲಾಗಿದೆ. ಆದ್ರಿಂದ ಖಂಡಿತವಾಗಿಯೂ ಇಂಗ್ಲಿಷ್ ಮತ್ತು ಹಿಂದಿ ಇರುತ್ತೆ. ಇದರ ಹೊರತಾಗಿ ಈ ಅಪ್ಲಿಕೇಶನ್ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ಕಾರ್ಯನಿರ್ವಹಿಸುತ್ತಾ ಅನ್ನೋದನ್ನ ನೋಡ್ಬೇಕಿದೆ. ಅದೇನೇ ಇದ್ರೂ ಕೂಡ ಈ ಬದಲಾವಣೆ ಬಹಳ ಮುಖ್ಯವಾದ ಬದಲಾವಣೆ ಅಂತೂ ಆಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.